ನಮ್ಮ ಚಾನಲಲ್ಲಿ ಯೂಟ್ಯೂಬ್ ಗ್ರೋತ್ ಬಗ್ಗೆ ವಿಡಿಯೋಸ್ ಇದೆ ಮತ್ತು ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಲೂ ನಾನು ಲಾಸ್ಟ್ ವಿಡಿಯೋಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಈ ಎಲ್ಲ ವಿಡಿಯೋಸ್ಗೂ ಇನ್ಸ್ಪಿರೇಷನ್ DecodingYT. ಈಗ ಇವರ ಲೇಟೆಸ್ಟ್ ವಿಡಿಯೋ ಅಲ್ಲಿ ಯೂಸ್ ಮಾಡಿರೋ ಥಂಬ್ನೇಲ್ನ ಡಿಕೋಡ್ ಮಾಡೋಣ. ಮತ್ತು ಇದೇ ಥರ ನೀವು ನಿಮ್ಮ ಚಾನಲ್ಗೆ ಯುನೀಕ್ ಥಂಬ್ನೇಲ್ ಕ್ರಿಯೇಟ್ ಮಾಡೋದನ್ನು ಹೇಳ್ತೀನಿ. ಆ್ಯಂಡ್ DecodingYT ಅವರು ಹೇಗೆ ಥಂಬ್ನೇಲ್ ಮಾಡ್ತಾರೆ ಈಗ ತೋರಿಸ್ತೀನಿ. ಅವರು ಯೂಸ್ ಮಾಡೋ ಫಾಂಟ್, ಬ್ಯಾಕ್ಗ್ರೌಂಡ್, ಎಲಿಮೆಂಟ್, ಕಲರ್ ಎಟ್ಸೆಟ್ರಾ ಇದನ್ನೆಲ್ಲದನ್ನು ಈ ವಿಡಿಯೋಲ್ಲಿ ಕ್ಲಿಯರ್ ಮಾಡ್ತೀನಿ. ಮತ್ತು ಥಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಮೆಟೀರಿಯಲ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ಹೇಳ್ಕೊಡ್ತೀನಿ. ಸೊ DecodingYT ಚಾನಲ್ನ ಈ ಥಂಬ್ನೇಲ್ನ ರೀಕ್ರಿಯೇಟ್ ಮಾಡೋಣ. ಇದರಲ್ಲಿ ಕಾಂಪ್ಲಿಕೇಟ್ ವಿಷಯ ಏನೂ ಇಲ್ಲ, ಇದನ್ನು ಈಸಿಯಾಗಿ ಮಾಡ್ಬೋದು. ಈ ಥಂಬ್ನೇಲ್ ಅಬ್ಸರ್ವ್ ಮಾಡಿದ್ರೆ ನೀವು ಇದರಲ್ಲಿ ಇರೋ ಎಲಿಮೆಂಟ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಹೇಗೆ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಂಬರ್ 1 ಯೂಟ್ಯೂಬ್ ಲೋಗೋ PNG, ಆ್ಯಂಡ್ ನಂಬರ್ 2 ಎಲೆಕ್ಟ್ರಿಕ್ ಬಲ್ಬ್ PNG, ಆ್ಯಂಡ್ ನಂಬರ್ 3 ಲೈಟ್ PNG ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ನಂಬರ್ 4 ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಬನ್ನಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಥಂಬ್ನೇಲ್ ಬ್ರೇಕ್ ಡೌನ್. ಓಕೆ, ಈಗ ಫಸ್ಟ್ ಮೆಟೀರಿಯಲ್ನ ಡೌನ್ಲೋಡ್ ಮಾಡ್ಕೋಬೇಕು. ಇದಕ್ಕೆ ನೀವು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಡಾರ್ಕಲ್ಲಿ ಇದೆ, ಸೇಮ್ ಅದನ್ನು ಡೌನ್ಲೋಡ್ ಮಾಡೋಣ. ಇದಕ್ಕೆ ನೀವು ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಪಿಕ್ಸಾಬೇ ಅಂತ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಸರ್ಚ್ ಮಾಡಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಸ್ಕ್ರೋಲ್ ಮಾಡಿ, ಇದು ಪರ್ಫೆಕ್ಟ್ ಆಗಿದೆ. ಇದನ್ನೇ ಅವರು ಕೂಡ ಯೂಸ್ ಮಾಡಿರೋದು. ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ಥರ ಈಗ ಬಲ್ಬ್ PNG ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ನೀವು ಇಲ್ಲಿ ಟ್ಯಾಪ್ ಮಾಡಿ ಸರ್ಚ್ ಮಾಡಿ ಎಲೆಕ್ಟ್ರಿಕ್ ಬಲ್ಬ್. ಓಕೆ, ಇಲ್ಲಿ ವಿಂಗ್ PNG ವೆಬ್ಸೈಟಲ್ಲಿ ಸರ್ಚ್ ಮಾಡಿ. ವಿಂಗ್ PNG ಅನ್ನೋದು ಒಂದು ಎಲಿಮೆಂಟ್ಗಳ PNG ವೆಬ್ಸೈಟ್. ಮತ್ತು ಇಲ್ಲಿ ಇಮೇಜ್ಗೆ ಹೋಗಿ ಸ್ಕ್ರೋಲ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಹೋಗಿ HD ಅಂತ ಸರ್ಚ್ ಮಾಡ್ಕೊಳ್ಳಿ. HD ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ ಸೈಡ್ ಸ್ಕ್ರೋಲ್ ಮಾಡಿ. ಇದೇ ಬಲ್ಬ್ ಅವರ ಥಂಬ್ನೇಲಲ್ಲಿ ಯೂಸ್ ಮಾಡಿರೋದು. ವಿಸಿಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಈಗ ಯೂಟ್ಯೂಬ್ ಲೋಗೋ PNG ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದೇ ವೆಬ್ಸೈಟಲ್ಲಿ ಯೂಟ್ಯೂಬ್ ಲೋಗೋ PNG ಅಂತ ಸರ್ಚ್ ಮಾಡಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಒಂದೇ ಒಂದು ಬ್ಯಾಲೆನ್ಸ್ ಇದೆ. ಅದು ಏನಂದರೆ ಈ ಬಲ್ಬ್ ಸುತ್ತ ಲೈಟಿಂಗ್ ಎಫೆಕ್ಟ್ ಇದೆ. ಇದನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೇಮ್ ವಿಂಗ್ PNG ವೆಬ್ಸೈಟಲ್ಲಿ ಲೈಟ್ PNG ಅಂತ ಸರ್ಚ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಒಂದು ಲೈಟ್ ಸೆಲೆಕ್ಟ್ ಮಾಡಿಕೊಂಡು ವಿಸಿಟ್ ಮೇಲೆ ಕ್ಲಿಕ್ ಮಾಡಿ ಈ PNGನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎಲ್ಲ ಮೆಟೀರಿಯಲ್ಸ್ ಡೌನ್ಲೋಡ್ ಆಗಿದ್ದಾವೆ. ಈಗ ಪಿಕ್ಸೆಲ್ ಆ್ಯಪ್ಗೆ ಹೋಗಿ ಈ ಟೆಕ್ಸ್ಟ್ನ ಡಿಲೀಟ್ ಮಾಡಿ. ಇಲ್ಲಿ ರೈಟ್ ಸೈಡ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸರ್ಚ್ ಟ್ಯಾಪ್ ಮಾಡಿ. ಇದನ್ನು ಕಸ್ಟಮ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್ ಸೆಲೆಕ್ಟ್ ಮಾಡಿ. ಓಕೆ, ಈಗ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡೋಕ್ಕೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಫ್ರಮ್ ಗ್ಯಾಲರಿಯಿಂದ ಆ್ಯಡ್ ಮಾಡಬೇಕು. ಇಲ್ಲಿದೆ ಬ್ಯಾಕ್ಗ್ರೌಂಡ್, ಇದನ್ನು ರೀಸೈಜ್ ಮಾಡಿ. ಓಕೆ, ಇದನ್ನು ಕ್ಲಿಕ್ ಮಾಡಿ. ಈಗ ಇದನ್ನು ಕ್ಲಿಕ್ ಮಾಡಿ ಲಾಕ್ ಮಾಡೋಣ. ಇದರಿಂದ ಈ ಬ್ಯಾಕ್ಗ್ರೌಂಡ್ ಮೂವ್ ಆಗೋದಿಲ್ಲ. ಈಗ ಗ್ರಾಫ್ನ ಡ್ರಾ ಮಾಡೋಣ. ಇದು ಡ್ರಾ ಮಾಡೋಕ್ಕೆ ತುಂಬ ಕಷ್ಟ ಏನಲ್ಲ. ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಡೌನಲ್ಲಿ ಸರ್ಕಲ್ ಶೇಪ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಗಿನ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅದು ಬ್ಯಾಕ್ಗ್ರೌಂಡ್ ಜೊತೆ ಮರ್ಜ್ ಆಗಿದೆ ಮತ್ತು ಹೈಲೈಟ್ ಕೂಡ ಇಲ್ಲ.
ಇದನ್ನು ಹೈಲೈಟ್ ಮಾಡೋದಕ್ಕೆ ಇಲ್ಲಿ ಡೌನ್ ಸೈಡ್ ಸ್ಕ್ರೋಲ್ ಮಾಡಿ ಕಲರ್ ಚೇಂಜ್ ಮಾಡಿ ಇದನ್ನು ಫುಲ್ ಹೈಲೈಟ್ ಮಾಡೋಣ. ಅದಕ್ಕೆ ಆ್ಯಕ್ಷನ್ ಬಟನ್ ಕೆಳಗೆ ಇರೋ ಈ ಆಪ್ಷನ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ಲೈನ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಮೂವ್ ಮಾಡೋಕ್ಕೆ ಮೂವ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಗ್ರಾಫ್ ಡ್ರಾ ಮಾಡೋಕ್ಕೆ ಇದನ್ನು ಕೆಳಗೆ ತಗೋಬರೋಣ. ಗ್ರಾಫ್ ಡ್ರಾ ಮಾಡೋಣ. ತಮ್ನೇಲ್ ನೋಡಿ ಸೇಮ್ ಅದೇ ಥರ ಡ್ರಾ ಮಾಡೋಣ. ಇಲ್ಲಿ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಡ್ರಾ ಮಾಡಿ. ಗ್ರಾಫ್ ಏನಾದರೂ ತಪ್ಪಾದರೆ ಬ್ಯಾಕ್ ಕೂಡ ಹೋಗ್ಬೋದು. ಲಾಸ್ಟ್ ಪಾಯಿಂಟ್ನ ಈ ಎಂಡಲ್ಲಿ ಡ್ರಾ ಮಾಡಿ ಬಿಡೋಣ. ಆಗ ಇಲ್ಲಿ ಇದನ್ನು ಫುಲ್ಲು ಡೌನ್ ಸೈಡಲ್ಲಿ ಬಿಡಬೇಕು. ಸೈಡ್ ಮಾಡಿ ಇದನ್ನು ಇಲ್ಲಿ ಬಿಡೋಣ. ಇಲ್ಲಿ ಇದಕ್ಕೆ ಆ್ಯಂಗಲ್ ಶೇಪ್ ಇಲ್ಲ. ಇದಕ್ಕೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಗಲ್ ಸೆಲೆಕ್ಟ್ ಮಾಡೋಣ. ಇದೇ ಥರ ಎಲ್ಲ ಪಾಯಿಂಟ್ಸ್ಗೂ ಆ್ಯಂಗಲ್ ಸೆಟ್ ಮಾಡಿ. ಇಲ್ಲಿ ಇದನ್ನು ಜಾಯಿನ್ ಮಾಡಿದ್ರೆ ಅಪೋಸಿಟಿ ಆಪ್ಷನ್ ಕಾಣಿಸುತ್ತೆ. ಸೊ ಅಪೋಸಿಟಿ ಜಾಸ್ತಿ ಮಾಡೋಣ. ಮತ್ತು ಕಲರ್ ಕೂಡ ಮ್ಯಾಚ್ ಆಗಬೇಕು. ಅದಕ್ಕೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಲಾಸ್ಟ್ ಲೈನ್ನ ಅಡ್ಜಸ್ಟ್ ಮಾಡೋಣ. ಸೊ ಈ ಥರ ಕಾಣಿಸುತ್ತೆ. ಮತ್ತು ತಮ್ನೇಲ್ ನೋಡೋಣ. ಸೊ ಈಗ ನೀವು ತಮ್ನೇಲ್ನ ನೋಡಿ ಅದರ ಕಲರ್ನ ಅಡ್ಜಸ್ಟ್ ಮಾಡಿ. ಸೊ ಈಗ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಈ ಲೈನ್ ಕಾಣಿಸ್ತಿದೆ. ಅದಕ್ಕೆ ಬಿಸಿಯರ್ ಆಪ್ಷನ್ ಪಕ್ಕ ಇರೋ ಡ್ರ್ಯಾಗ್ ಆಪ್ಷನ್ನ ಕ್ಲಿಕ್ ಮಾಡಿ ಈ ಲೈನ್ನ ಡೌನ್ ಸೈಡ್ ಡ್ರ್ಯಾಗ್ ಮಾಡೋಣ. ನೋಡಿ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಸ್ಟ್ರೋಕ್ ಇಂಪ್ರೂವ್ ಮಾಡೋಣ. ಇಲ್ಲಿ 6K ಇಡಿ. ಇದನ್ನು ಓಕೆ ಮಾಡಿ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ನ ಅನ್ಲಾಕ್ ಮಾಡ್ಕೊಳ್ಳಿ. ಇದರ ಬ್ರೈಟ್ನೆಸ್ನ ಸ್ವಲ್ಪ ಕಮ್ಮಿ ಮಾಡೋಣ ಲೈಕ್ ದಿಸ್. ಮತ್ತು ಲೇಯರ್ಗೆ ಹೋಗಿ ಲಾಕ್ ಮಾಡಿ. ಸೊ ಫೈನಲಿ ಈ ಎಲಿಮೆಂಟ್ ಆ್ಯಡ್ ಮಾಡಬೇಕು. ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ YouTube PNG ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಂಬೋಸ್ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ 3D ಲುಕ್ ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಸೇಮ್ ನಾನು ಎಷ್ಟಿಟ್ಟಿದ್ದೀನಿ ನೋಡಿ ಅದೇ ಥರ ನೀವು ಸೆಲೆಕ್ಟ್ ಮಾಡಿ. ಆ್ಯಂಬಿಯೆಂಟ್ ಲೈಟ್ 0 ಮಾಡಿಬಿಡಿ. ಇದನ್ನು ಓಕೆ ಮಾಡಿ. ಈಗ ನೋಡಿ 3D ಲುಕ್ ಬಂದಿದೆ. ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ 2 ಲೋಗೋ ಬೇಕು. ಒಂದನ್ನು ನಾವು ಕಲರ್ಲೆಸ್ ಮಾಡಬೇಕು. ಸೊ ತಮ್ನೇಲಲ್ಲಿ ನೋಡಿ ಒಂದು ಸೈಡ್ ಕಲರ್ಲೆಸ್ ಇದೆ, ಇನ್ನೊಂದು ಸೈಡ್ ಕಲರ್ ಹೈಲೈಟ್ ಆಗಿದೆ. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಲೋಗೋ ಮೇಲೆ ಟ್ಯಾಪ್ ಮಾಡಿ ಕಲರ್ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾಚುರೇಷನ್ -100ಗೆ ಇಡೋಣ. ಓಕೆ, ಈಗ ಬಲ್ಬ್ ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿ. ಇದನ್ನು ಸೇಮ್ ಎಂಬೋಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ 3D ಲುಕ್ ಕೊಡೋಣ. ಓಕೆ, ಈಗ ಪರ್ಫೆಕ್ಟ್. ಇದನ್ನು ಸೇಮ್ ಕಾಪಿ ಮಾಡಿಕೊಂಡು ಈ ಸೈಡ್ಗೂ ಆ್ಯಡ್ ಮಾಡಿ ಕಲರ್ಲೆಸ್ ಮಾಡಿ. ಆ್ಯಂಡ್ ಈಗ ಲೈಟ್ PNG ಆ್ಯಡ್ ಮಾಡಬೇಕು. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ PNG ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಿ. ಟಾಲರೆನ್ಸ್ 70 ಮಾಡಿ. ಇದನ್ನು ಓಕೆ ಮಾಡಿ.
ಸೇಮ್ ನಾನು ಸೆಟ್ಟಿಂಗ್ಸ್ ಎಷ್ಟಿಟ್ಟಿದ್ದೀನಿ ಅದೇ ಇಡಿ. ಓಕೆ, ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಬಲ್ಬ್ನ ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ಕ್ಲಿಕ್ ಮಾಡಿ. ಇದರಿಂದ ಲೈಟ್ ಕೆಳಗೆ ಹೋಗಿ ಬಲ್ಬ್ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಈ ಥಂಬ್ನೇಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಬಲ್ಬ್ಗೆ ಶ್ಯಾಡೋ ಇದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಲಿ ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡೋಣ. ಶ್ಯಾಡೋ ಆಪ್ಷನ್ ಎನೇಬಲ್ ಮಾಡಿಕೊಂಡು ಈ ಸೆಟ್ಟಿಂಗ್ಸ್ನ ಇಲ್ಲಿ ಇಡಿ. ಓಕೆ, ಈಗ ಯೂಟ್ಯೂಬ್ ಲೋಗೋ PNG ಮೇಲೆ ಆ ಥರ ಶ್ಯಾಡೋ ಹಾಕೋಣ. ಇದಕ್ಕೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ 2 ಬಲ್ಬ್ನ ಲಾಕ್ ಮಾಡೋಣ. ಮತ್ತು ಲೈಟ್ ಕೂಡ ಸೇಮ್ ಲಾಕ್ ಮಾಡಿ. ಲೋಗೋ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಇನ್ನರ್ ಶ್ಯಾಡೋ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಎನೇಬಲ್ ಮಾಡಿ. ಇಲ್ಲಿ ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿ. ಈ ಸೆಟ್ಟಿಂಗ್ಸ್ನ ಸೆಟ್ ಮಾಡಿ. ಅಥವಾ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಬಲ್ಬ್ ಕಲರ್ ಸೆಲೆಕ್ಟ್ ಮಾಡಿ ಅದರ ಮೇಲೆ ಶ್ಯಾಡೋ ಆಪ್ಷನ್ ಎನೇಬಲ್ ಮಾಡಿ. ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿ ಬ್ಲರ್ ರೇಡಿಯಸ್ ಸ್ವಲ್ಪ ಕಡಿಮೆ ಮಾಡಿ. ಇದನ್ನು ಡನ್ ಮಾಡಿ. ಇವಾಗ ಲೈನ್ ಒಂದು ಬಾಕಿ ಇದೆ. ಈ ಲೈನ್ ಡ್ರಾ ಮಾಡೋಕ್ಕೆ ಶೇಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಇದನ್ನು ಎಡಿಟ್ ಮಾಡಿ. ಇದರ ಆಪೋಸಿಟಿ ಕಡಿಮೆ ಮಾಡೋಣ. ಓಕೆ, ಈಗ ಟೆಕ್ಸ್ಟ್ ಆ್ಯಡ್ ಮಾಡೋಣ. ಅದಕ್ಕೆ ಟೆಕ್ಸ್ಟ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಿಕೊಂಡು ಸೂಟಬಲ್ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಈ ಲೈಟಲ್ಲಿ ಸ್ವಲ್ಪ ಗ್ರೀನ್ ಶ್ಯಾಡೋ ಇದೆ. ಇದನ್ನು ಆ್ಯಡ್ ಮಾಡೋಣ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೈಟ್ ಲೇಯರ್ನ ಅನ್ಲಾಕ್ ಮಾಡಿ. ಮತ್ತು ಇಲ್ಲಿ ಶ್ಯಾಡೋ ಆಪ್ಷನ್ಗೆ ಹೋಗಿ ಇದನ್ನು ಎನೇಬಲ್ ಮಾಡಿ. ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿ. ಇದನ್ನು ಸೇವ್ ಮಾಡಿ. ದಟ್ಸ್ ಇಟ್, ಥಂಬ್ನೇಲ್ ರೆಡಿಯಾಗಿದೆ. ಇದೇ ಥರ ನೀವು ಕ್ರಿಯೇಟ್ ಮಾಡಿ ನಿಮ್ಮ CTRನ ಜಾಸ್ತಿ ಮಾಡಿಕೊಳ್ಳಿ. ನಿಮಗೆ ಬೋನಸ್ ಟಿಪ್ಸ್: ಸಿಂಪಲ್ ಥಂಬ್ನೇಲ್ ಟ್ಯುಟೋರಿಯಲ್ಸ್ ಈ ಮೇಲೆ ಕಾಣಿಸ್ತಾ ಇರೋ ವಿಡಿಯೋಲ್ಲಿ ಇದೆ. ಇದನ್ನು ಕ್ಲಿಕ್ ಮಾಡಿ ಒಂದ್ಸರಿ ನೋಡಿ.